ಈಗ ಆಲ್ಮೋಸ್ಟ್ ಕಾರ್ಗಿಲ್ ಯುದ್ಧ ನಡೆದು ತುಂಬ ವರ್ಷಗಳಾಯಿತು, ಆಲ್ಮೋಸ್ಟ್ 25 ವರ್ಷ ಆಯಿತು. ಅವಾಗಿರ್ತಕ್ಕಂಥ ವೆಪನ್ಸ್ಗೂ ಈಗ ಆಪರೇಷನ್ ಸಿಂಧೂರ್ ಆಯಿತು, ಸೊ ಇರ್ತಕ್ಕಂಥ ಟೆಕ್ನಾಲಜಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ನೋಡಿ, ಮುಂಚೆ ಹೆಂಗಿತ್ತಂದರೆ ಐ ಆಮ್ ಗ್ಲಾಡ್ ದ್ಯಾಟ್ ಯು ಬ್ರಾಟ್ ಔಟ್ ದಿಸ್ ಕ್ವಶನ್. ಮುಂಚೆ ಹೆಂಗಿತ್ತು ಅಂತಂದರೆ ನಮಗೆ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳ್ತಿದ್ವಿ. ಅಂದರೆ ಆರ್ಮಿ ಫುಟ್ ಸೋಲ್ಜರ್ಸ್ ಏನಿದಾರಲ್ಲ, ಎಲ್ಲಿವರೆಗೂ ನಾವು ಅಲ್ಲಿ ಹೋಗಿ ಕುಂದಿರಲ್ಲೋ ಅದು ನಮ್ಮ ಜಾಗ ಅಲ್ಲ, ಅದನ್ನು ಆಕ್ಯುಪೈ ಮಾಡ್ಕೋಬೇಕಂದ್ರೆ ನಮ್ಮ ವರ್ಷದಲ್ಲಿ ತೊಗೋಬೇಕಂದ್ರೆ ನಾವು ಅಲ್ಲಿ ಇರಬೇಕು ಅಂತ ಬೂಟ್ಸ್ ಆನ್ ದ ಗ್ರೌಂಡ್ ಅಂತ ಹೇಳಿದ್ವಿ. ಇನ್ಫೆಂಟ್ರಿ ಅದು ಕೆಲಸ ಮಾಡ್ತಿತ್ತು. 577 ಜನ ಕಳ್ಕೊಂಡ್ವಾ. ಅದೇ ಯುದ್ಧ ಇವತ್ತಾದರೆ 1 ಸಾವು ಕೂಡ ಆಗ್ತಿರಲಿಲ್ಲ. ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ನೀವು ಆಪ್ ಸಿಂಧೂರ್ ಬಗ್ಗೆ ಮಾತಾಡಿದರೆ ಅದರ ಬಗ್ಗೆ ನಮ್ಮ ಜನರಿಗೆ ನಾನು ತಿಳಿಸ್ಕೊಡ್ಲೇಬೇಕು. ಪೆಹಲ್ಗಾಮಲ್ಲಿ ಬರ್ತಾರೆ ಅವರು, 4 ಜನನೋ 6 ಜನನೋ ಇಬ್ಬರು ಸಪೋರ್ಟ್ ಮಾಡೋರು, ಒಟ್ಟಿಗೆ ಒಂದು 4 ಜನ ಬಂದು ನಮ್ಮ 26 ಜನನ ಸಾಯಿಸಿದರು, ಅಮಾಯಕರನ್ನ. ಅವ್ರ ಹತ್ರ ಏನೂ ಆಯುಧಗಳಿರಲಿಲ್ಲ, ಅವ್ರನ್ನ ಸೆಲ್ಫ್ ಪ್ರೊಟೆಕ್ಟ್ ಮಾಡೋವಂಥ ಅವ್ರ ಟ್ರೈನಿಂಗ್ ಇರಲಿಲ್ಲ, ಅವ್ರ ಹತ್ರ ವೆಪನ್ಸ್ ಇರಲಿಲ್ಲ, ಅಂಥವ್ರು ನೋಡಿದ್ರು. ನಾನು ಕೇಳೋದಿಷ್ಟೇ, ನಿಮಗೆ ಅಷ್ಟು ತಾಕತ್ತಿದ್ದರೆ, ನಿಮ್ಗೆ ಅಷ್ಟು ಗಂಡಸ್ತನ ಇದ್ದಿದ್ದರೆ ನೀವು ಆರ್ಮಿದವ್ರು ಜೊತೆ ಬಂದು ಜಗಳಾಡ್ಬೋದಾಗಿತ್ತಲ್ಲ. ಅದನ್ನು ಮಾಡಲ್ಲ ನೀವು. ಇಂಥವ್ರನ್ನ ಹುಡುಕಿ ಅಮಾಯಕರನ್ನ ಅವ್ರಿಗೆ ರಿಟ್ಯಾಲಿಯೇಟ್ ಮಾಡಲ್ಲ ಅಂತ ಗೊತ್ತು, ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಅವ್ರ ಹೆಂಡತಿ ಮಕ್ಕಳ ಮುಂದೆ ಅವ್ರ ಗಂಡನ್ನ ಹುಡುಕಿ ಸಾಯಿಸ್ತೀರಿ ಅಂದರೆ ಇದು ಗಂಡಸ್ತನ ಅಲ್ಲ, ಇದು ಹೇಡಿತನ. ಇದು ಆಗಿ ನಾವು ರಿಟ್ಯಾಲಿಯೇಟ್ ಮಾಡಿದ್ವಿ. ನಾವು ರಿಟ್ಯಾಲಿಯೇಟ್ ಮಾಡೋದು ಭಾಳಷ್ಟು ಜನಕ್ಕೆ ಹೋಪ್ಸ್ ಇತ್ತು, ಮಾಡ್ತಾರೆ ಅಂತ ಹೋಪ್ಸ್ ಇತ್ತು, ಆಸ್ಪಿರೇಷನ್ಸು ಇತ್ತು. ಹೇಗೆ ಅಂತಂದರೆ, ನಾವು ಉರಿ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಆಮೇಲೆ ಪುಲ್ವಾಮಾ ಆದಾಗ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದ್ವಿ. ಅದಕ್ಕೆ ಇವಾಗ 26 ಜನನ ಕಳ್ಕೊಂಡಿದ್ದೀವಿ ಅಂದರೆ ಅದಕ್ಕಿಂತ ಹೆಚ್ಚಿಂದ ಏನೋ ಮಾಡ್ತಾರೆ ಅಂತಂದು ಎಲ್ಲರದ್ದು ಕಾಯ್ತಾ ಕೂತ್ಕೊತಾ ಇದ್ರು. ಒಂದು ವಾರ ಆಯಿತು, 10 ದಿನ ಆಯಿತು, 12 ದಿನ ಆಯಿತು, ಜನರ ಪೇಷನ್ಸ್ ಕಳ್ಕೊತಾ ಇದ್ರು. ಏನೂ ಆಗ್ತಾನೆ ಇಲ್ಲ ಅಂತ. ಬಟ್ ನಮಗೆಲ್ಲೋ ಒಂದು ಕಡೆ ಐ ವಾಸ್ ವೆರಿ ಶ್ಯೂರ್ ಆಗೇ ಆಗುತ್ತೆ, ತಕ್ಕ ಪಾಠ ಕಲಿಸ್ತೀವಿ ಅಂತ. ಅಂಥ ಒಂದು ಅದ್ಭುತವಾದ ಕೆಲಸವನ್ನು ಡಿಫೆನ್ಸ್ ಫೋರ್ಸಸ್ ಮಾಡಿದಾರಂದರೆ ಇಮ್ಯಾಜಿನ್ ಮಾಡೋಕ್ಕೂ ಕಷ್ಟ. 21 ಟ್ರೈನಿಂಗ್ ಕ್ಯಾಂಪ್ಸ್, ಟೆರರ್ ಟ್ರೈನಿಂಗ್ ಕ್ಯಾಂಪ್ಸ್ ಏನಿದ್ವು, 21 ಟ್ರೈನಿಂಗ್ ಕ್ಯಾಂಪ್ಸಲ್ಲಿ 9 ಟಾರ್ಗೆಟ್ ಮಾಡ್ತಾರೆ. ಆ 9 ಎಂಥವನ್ನ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಎಲ್ಲಿಂದ ಇವರು ಟ್ರೈನಿಂಗ್ ತೊಗೊಂಡು ಬಂದಿದ್ರು ಅಂಥ 9 ಟ್ರೈನಿಂಗ್ ಕ್ಯಾಂಪ್ಸ್ನ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಹೆಂಗೆ ಮಾಡ್ತಾರೆ ಅಂತಂದರೆ, ಆ 9 7ನೇ ತಾರೀಕು ರಾತ್ರಿ 8ನೇ ತಾರೀಕು ಬೆಳಗಿಂದ 1 ಗಂಟೆ 4 ನಿಮಿಷಕ್ಕೆ ಅಟ್ಯಾಕ್ ಶುರು ಆಗುತ್ತೆ. 24 ಮಿಸೈಲನ್ನು ಹೊಡಿತಾರೆ. 9 ಟ್ರೈನಿಂಗ್ ಕ್ಯಾಂಪ್ಸನ್ನು ಟಾರ್ಗೆಟ್ ಮಾಡ್ತಾರೆ. ಅದು ಬರೀ ನಂಬರ್ಸ್ ಅಷ್ಟೇ ಇಲ್ಲ, ನೀವು ಇಮ್ಯಾಜಿನ್ ಮಾಡಿ ನೋಡಿ, ಯಾವ ಟಾರ್ಗೆಟ್ಗೆ ಯಾವ ಏರ್ಕ್ರಾಫ್ಟ್, ಎಲ್ಲ ಏರ್ಕ್ರಾಫ್ಟು ಒಂದೇ ಕಡೆಯಿಂದ ಒಂದೇ ಏರ್ ಬೇಸಿಂದ ಹಾರೋಕ್ಕಾಗಲ್ಲ, ಯಾಕಂದರೆ ಟ್ರ್ಯಾಕ್ ಮಾಡಿದ್ರು ಅಷ್ಟನ್ನು ಸುಡ್ತಾರೆ. ಹಾಗಾಗಿ ಯಾವುದೋ ಒಂದು ಲೇಯಿಂದ ಫ್ಲೈ ಆಗುತ್ತೆ, ಅದೆಲ್ಲೋ ಪಾಕಿಸ್ತಾನ ಹೋಗುತ್ತೆ, ಈ ಕಡೆಯಿಂದ ಹೋಗುತ್ತೆ, ಅದು ಕ್ರಾಸ್ ಆಗಿ ಆ ಕಡೆ ಹೋಗುತ್ತೆ. ಯಾವ ಬಿಲ್ಡಿಂಗ್ನ ಸೆಲೆಕ್ಟ್ ಮಾಡಿದ್ವಿ, ಅದಕ್ಕೆ ಯಾವ ಮಿಸೈಲನ್ನು ಹಾಕಬೇಕು, ಅದರ ಎಕ್ಸ್ಪ್ಲೋಸಿವ್ ಎಷ್ಟಿರಬೇಕು, ವಾರ್ ಹೆಡ್ ಏನಿರಬೇಕು, ಅವನ್ನೆಲ್ಲನೂ 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿ 9 ಟ್ರೈನಿಂಗ್ ಕ್ಯಾಂಪ್ಸನ್ನು, ಆಮೇಲೆ 24 ಮಿಸೈಲ್ಸನ್ನು ಹಾರಿಸೋದು, ಒಂದೂ ಸಿವಿಲಿಯನ್ ಕ್ಯಾಶುಯಾಲಿಟಿ ಇಲ್ದಂಗೆ, ಒಂದೂ ಮಿಸೈಲ್ಸನ್ನ ಅವ್ರು ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ. 24 ಮಿಸೈಲ್ಗೂ 24 ಮಿಸೈಲ್ ಹೋಗಿ ಅವ್ರು ಟಾರ್ಗೆಟ್ ಹೊಡೆದಿದ್ದೇವೆ ಅಂತಂದರೆ ಎಂಥ ಒಂದು ಅದ್ಭುತವಾದ ಒಂದು ಇದಿರಬೇಕು ನೋಡಿ, ಡಿಫೆನ್ಸ್ ಮೆಕ್ಯಾನಿಸಮ್ ಇರಬೇಕಂತ. ಇಟ್ ಈಸ್ ಅಮೇಝಿಂಗ್ ಜಾಬ್ ದೇ ಹ್ಯಾವ್ ಡನ್. ಒಂದು ಸಿವಿಲಿಯನ್ ಕ್ಯಾಶುಯಾಲಿಟಿ ಇಲ್ಲ. ಒಂದು 200-300 ಕಿಲೋಮೀಟರ್ ಹಾರಿಸಿದಂಥ ಮಿಸೈಲ್ 1 ಮೀಟರ್ ಆಚೆ ಈಚೆ ಹೋಗಿಲ್ಲ, ಕರೆಕ್ಟ್ ಆನ್ ದ ಸ್ಪಾಟ್ ಹೋಗಿದೆ. ಬಾಲಾಕೋಟ್ ಆದಾಗ, ಇದು ಉರಿಯಾದಾಗ ಪ್ರೂಫ್ ಎಲ್ಲಿದೆ ಅಂತ ಕೇಳಿದ್ರೆ ಜನ. ಈ ಸಲ ಅದು ಒಂದು ಪ್ರಮೇಯನೇ ಬೇಡ, ಅದೊಂದು ಪ್ರಾಬ್ಲಮ್ಮೇ ಬೇಡ ಅಂತ ನೆಕ್ಸ್ಟ್ ಡೇ ಬಂದು ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ, ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನು ತೋರಿಸ್ಬಿಟ್ರು. ಸೊ ಇಟ್ ವಾಸ್ ಅ ಎಕ್ಸಲೆಂಟ್ ಜಾಬ್. ಅದನ್ನು ಮಾಡಿದ ನಂತರ ಪಾಕಿಸ್ತಾನಕ್ಕೆ ಒಂದು ಸಂದೇಶ ಕೊಟ್ವಿ, ತಮ್ಮ ನಮಗೇನು ಮಾಡಬೇಕಿತ್ತು ಮಾಡಿದ್ವಿ, ಇಟ್ ಈಸ್ ನಾನ್ ಎಸ್ಕಿಲೇಟ್ರಿ, ನಮಗೆ ಇದ್ರ ಮುಂದೆ ವರ್ಷಕ್ಕೆ ಇಷ್ಟ ಇಲ್ಲ, ನೀವು ಬುದ್ಧಿ ಕಲ್ಕೊಂಡು ಸುಮ್ಮನೆ ಆಗಿಬಿಡಿ ಅಂತಂದು ಹೇಳಿದ್ವಿ. ಬಟ್ ಅದು ನಾಯಿ ಬಾಲ ಅಲ್ಲ, ಹೌದು, ಸುಮ್ಮನೆ ಆಗಲಿಲ್ಲ ಅವರು. ಆ ಒಂದು ರಾತ್ರಿ 8ನೇ ತಾರೀಕು ರಾತ್ರಿ ನೀವು ಇಮ್ಯಾಜಿನ್ ಮಾಡಿ, ಒಂದು ಸಲ ಕುತ್ಕೊಂಡು ಯೋಚನೆ ಮಾಡಿ ನೋಡಿ, 200-300 ದ್ರೋಣನ್ನು ಹಾರಿಸ್ತಾರೆ ನಮ್ಮೊಳಗೆ. ನಮ್ದು ಏರ್ ಡಿಫೆನ್ಸ್ ಬ್ಯೂಟಿಫುಲ್. ಅದು ಎಂಥ ಮೆಕ್ಯಾನಿಸಮ್ ಅಂದರೆ, 200-300 ದ್ರೋಣ್ಸನ್ನು ಬಿಟ್ಟರು ಕೂಡ ಸ್ಯಾಚುರೇಟ್ ಆಗಲ್ಲ, ಒಂದೂ ದ್ರೋಣ್ ಒಳಗೆ ಬರಲಿದ್ದಂಗೆ ತಡೆದ್ವಿ ಅಂತಂದರೆ ಇಟ್ ಈಸ್ ಅಮೇಝಿಂಗ್ ಅಚೀವ್ಮೆಂಟ್. ಅದ್ರ ಹೆಚ್ಚಾಗಿ ನಾವು ರಿಟ್ಯಾಲಿಯೇಟ್ ಮಾಡ್ತೀವಿ. ಮತ್ತೆ ಹೆಂಗೆ ರಿಟ್ಯಾಲಿಯೇಟ್ ಮಾಡಿದ್ವಿ, 11 ಏರ್ ಬೇಸನ್ನು ಹೊಡಿತೀವಿ. ಕರೆಕ್ಟ್, 11 ಏರ್ ಬೇಸನ್ನು ಹೊಡೆದ್ರೆ 3 ರೆಡಾರ್ ಸ್ಟೇಷನ್ಸನ್ನು ಹೊಡಿತೀವಿ. ಇವಾಗ ರೆಡಾರ್ ಬಾರ್ಡ್ರಲ್ಲಿ ಡಿಪ್ಲಾಯ್ ಮಾಡಿದರೆ, ನಾವೊಂದು ರೆಡಾರ್ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ ಅಂದರೆ, ನಾವು ಆ ರೆಡಾರ್ ಏಕೆ ಹಾಕಿರ್ತೀವಿ, ಶತ್ರು ವಿಮಾನ ಬಂದರೆ, ಶತ್ರು ಮಿಸೈಲ್ ಬಂದರೆ ಅದನ್ನು ಟ್ರ್ಯಾಕ್ ಮಾಡ್ತಾರೆ. ಆ ಟ್ರ್ಯಾಕ್ ಮಾಡಿ ಮೆಸೇಜ್ ಕಳಿಸ್ತಾರೆ, ಅದಕ್ಕೊಂದು ಕೌಂಟರ್ ಮಿಸೈಲ್ ಹೋಗುತ್ತೆ.
ಅವ್ರು 3 ಮಿಸೈಲ್ನ 3 ರೆಡಾರ್ ಸ್ಟೇಷನ್ನ ಧ್ವಂಸ ಮಾಡಿದ್ವಿ ಅಂತಂದರೆ ಅವ್ರು ಟ್ರ್ಯಾಕ್ ಮಾಡೋಂಗೇ ಇಲ್ಲ. ನಮಗೆ ಅದು ಹೈವೇ ಇದ್ದಂಗೆ ಓಪನ್. ಎಸ್, ನಮ್ಮ ಏರ್ಕ್ರಾಫ್ಟ್ಗಳು ಯಾವಾಗ ಬೇಕಾವಾಗ ಒಳಗೆ ಹೋಗ್ಬೋದು, ಯಾವಾಗ ಬೇಕಾವಾಗ ಬರ್ಬೋದು. ಅವರ ಏರ್ ಬೇಸನ್ನು ಟಾರ್ಗೆಟ್ ಮಾಡಿದ್ವಿ, ಅವ್ರ ಏರ್ ಸ್ಟ್ರಿಪ್ಪನ್ನು ಹಾಳು ಮಾಡಿದ್ವಿ ಅಂದರೆ ಅವರಲ್ಲಿ ಅಲ್ಲೇನು ಇಟ್ಕೊಂಡಿದ್ರಲ್ಲ ಏರೋಪ್ಲೇನ್ಸ್, ಫೈಟರ್ ಏರ್ಕ್ರಾಫ್ಟ್ಸ್, ಅವೆಲ್ಲ ಟಾಯ್ಸ್ ಇದ್ದಂಗೆ. ಯಾಕಂದ್ರೆ ಅವ್ರು ಟೇಕ್ ಆಫ್ ಆಗಲ್ಲ ಅಂದರೆ ಅದ್ರ ಉಪಯೋಗ ಏನು? ಟಾಯ್ಸ್ ಇದ್ದಂಗೆ. ಅದರಲ್ಲೂ ಕೂಡ ಒಂದನ್ನು ಇಂಟರ್ಸೆಪ್ಟ್ ಅವ್ರು ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ 11 ಏರ್ ಬೇಸನ್ನು ಟಾರ್ಗೆಟ್ ಮಾಡ್ತೀವಿ, 3 ರೆಡಾರ್ ಸ್ಟೇಷನ್ನ ಟಾರ್ಗೆಟ್ ಮಾಡ್ತೀವಿ ಅಂತಂದರೆ ಇದು ಆದ ನಂತರ ಇಡೀ ವಿಶ್ವನೇ ಕೂತ್ಕೊಂಡು ಅಬ್ಸರ್ವ್ ಮಾಡಿದೆ, ಭಾರತ ಹೆಂಗೆ ಮಾಡೋಕ್ಕೆ ಸಾಧ್ಯ. ಎಲ್ಲರೂ S-400 ಬಗ್ಗೆ ಯೋಚನೆ ಮಾಡ್ತಾರೆ. S-400 ರಷ್ಯನ್ ಮಿಸೈಲ್ ಸಿಸ್ಟಮ್, ಅವರಿಂದ ಖರೀದಿ ಮಾಡಿರ್ಬೋದು. ಬಟ್ ಎಲ್ಲರಿಗೂ ಏನು ಗೊತ್ತಿಲ್ಲ ಅಂದರೆ S-400 ಏನಲ್ಲ, ಫಸ್ಟ್ ಟೈರ್ ಡಿಫೆನ್ಸ್, ಸೆಕೆಂಡ್ ಟೈರ್, ಥರ್ಡ್ ಟೈರ್, ಫೋರ್ತ್ ಟೈರ್, 3 ಲೇಯರ್ಸ್ ಇರ್ತವೆ ಡಿಫೆನ್ಸ್ದು. 2ನೇ ಲೇಯರ್ ಆಕಾಶ್ ತೀರ್ ಅಂತ ಏನಿತ್ತು ಅದು 100% ಇಂಡಿಜಿನೈಸ್, 100% ಭಾರತದಲ್ಲಿ ನಿರ್ಮಾಣ ಮಾಡಿದಂಥದ್ದು. ಮೇಜರ್ ರೋಲ್ ಪ್ಲೇ ಮಾಡಿದ್ದು. ಯಾಕಂದರೆ ಆಕಾಶ್ ಸಿಸ್ಟಮ್ ಇದು S-400 ಏನಿದೆ ಮಿಸೈಲ್ ಕೌಂಟರ್ ಮಾಡುತ್ತೆ. ಈಗ ನಮ್ದೊಂದು ಪಾಕಿಸ್ತಾನ ಹತ್ರ ಎಂಥವು ಡ್ರೋನ್ ಇದ್ವು, ಅವ್ರು ಏನೂ ಮಾಡಲ್ಲ ಬಿಟ್ರೆ, ಟೆರರಿಸ್ಟ್ ಪ್ರೊಡ್ಯೂಸ್ ಮಾಡಿದ್ ಬಿಟ್ರೆ ಅವ್ರು ಏನು ಅವ್ರ ಕೈಲಿ ಏನು ಒಂದು ಪಿನ್ ಕೂಡ ಮಾಡೋಕ್ಕಾಗಲ್ಲ. ಏನು ಮಾಡ್ತಾರೆ ಆ 200-300 ಡ್ರೋನಲ್ಲಿ ಸಣ್ಣ ಡ್ರೋನ್ಗಳನ್ನು ಕಳಿಸಿರ್ತಾರೆ. ಈಗ ನಾವು ನಮ್ಮ ಮದುವೆಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ ಫೋಟೋ ತೆಗಿಯೋಕ್ಕೆ, ಅಂಥ ಡ್ರೋನನ್ನು ಕಳಿಸಿರ್ತಾರೆ. ಅಂಥ ಡ್ರೋನಿಗೆ $1 ಲಕ್ಷ ಡ್ರೋನಿಗೆ ನಾವೊಂದು 40 ಕೋಟಿ ಮಿಸೈಲನ್ನ ಹಾರಿಸೋಕ್ಕಾಗಲ್ಲ. ಅದಕ್ಕೆ ಅಪ್ರೋಪ್ರಿಯೇಟ್ ಆದ ತಕ್ಕಂಥ ವೆಪನನ್ನು ಮಿಸೈಲನ್ನು ಹಾರಿಸ್ಬೇಕಂತಂದರೆ ಆಕಾಶ್ ತೀರ್ ಅಂತ ಏನು ಮಾಡಿದ್ವಲ್ಲ ಅದನ್ನು ಫೈರ್ ಮಾಡಿದ್ವಿ. ಸೊ ಅವಾಗ ಎಂಟೈರ್ ದ ವರ್ಲ್ಡ್ ಮಿಲಿಟರಿ ಕಮ್ಯುನಿಟಿ ಏನದಲ್ಲ ಅವರು ಕುತ್ಕೊಂಡು ಆಶ್ಚರ್ಯಚಕಿತರಾದರು. ಭಾರತ ಇಂಡಿಜಿನೈಸೇಷನ್ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ. ವಿ ಹ್ಯಾವ್ ಪ್ರೂವ್ಡ್ ಟು ದ ವರ್ಲ್ಡ್ ವಿ ಆರ್ ಅ ಬರ್ಜನಿಂಗ್ ಎಕಾನಮಿ, ವಿ ಆರ್ ರೈಸಿಂಗ್ ಸೂಪರ್ ಮಿಲಿಟರಿ ಪವರ್ ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ವಿ. ನೀವು ಇನ್ನೊಂದು 2 ವಿಷಯ ನೀವು ಅದನ್ನು ಗಮನಿಸಬೇಕೇನು ಅಂತಂದರೆ, ಇದು ಯುದ್ಧದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 2 ನ್ಯೂಕ್ಲಿಯರ್ ಪವರ್ಡ್ ನೇಷನ್ಸ್, ಅವ್ರ ಹತ್ರ ನ್ಯೂಕ್ಲಿಯರ್ ಅಸ್ತ್ರ ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಅಸ್ತ್ರ ಇದೆ. ಇದನ್ನು ನಾವು ಎಸ್ಕಲೇಟ್ ಮಾಡ್ಕೊತ ಹೋದ್ವಿ. ಟ್ರೈನಿಂಗ್ ಕ್ಯಾಂಪ್ಸನ್ನು ಹೊಡೆದ್ವಿ, ಏರ್ ಬೇಸಸನ್ನು ಹೊಡೆದ್ವಿ. ಅವ್ರ ಕಡೆ ನ್ಯೂಕ್ಲಿಯರ್ ಪವರ್ ಇದ್ದರೂ ಕೂಡ, ನಾವು ನ್ಯೂಕ್ಲಿಯರ್ ಪವರ್ ಅನ್ನೋದು ಗೊತ್ತಿತ್ತು, ಆದರೂ ಕೂಡ ಅವ್ರು ಹೊಡೆದ್ವಿ. ಇನ್ನೊಂದು ವಿಷಯ ಏನು ಅಂತಂದರೆ, ಭಾರತಕ್ಕೆ ನಾವು ಎಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ ಏನಂತಂದರೆ, ನಮಗೆ ಗ್ರೇಟೆಸ್ಟ್ ಅಲೈಸ್, ಗ್ರೇಟೆಸ್ಟ್ ಫ್ರೆಂಡ್ಸ್ ಅಂದರೆ ಇಸ್ರೇಲ್, ರಷ್ಯಾ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ರಷ್ಯಾದವರು ಯುಕ್ರೇನ್ ಜೊತೆ ಯುದ್ಧದಲ್ಲಿ ಮುಳುಗೋಗಿದ್ದಾರೆ, ಇಸ್ರೇಲ್ದವರು ಹಮಾಸ್ ಜೊತೆ ಹೊಡೆದಾಡ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಪ್ರೂವ್ ಮಾಡಿದ್ವಿ ಈಗ ಅಂದರೆ, ನಾವು ಯಾರ್ದೂ ಸಪೋರ್ಟ್ ಇಲ್ಲದೆ, ಪಾಕಿಸ್ತಾನಿಗೆ ತುರ್ಕಿಯದ ಸಪೋರ್ಟ್ ಇತ್ತು, ಚೈನಾ ಸಪೋರ್ಟ್ ಇತ್ತು, ಭಾಳಷ್ಟು ಡ್ರೋನ್ಸ್ ಏನಿದ್ವಲ್ಲ ತುರ್ಕಿಯಿಂದ ಬಂದಿದ್ದು, ಇವ್ರ ಡಿಫೆನ್ಸ್ ಸಿಸ್ಟಮ್ ಏನಿದ್ವಲ್ಲ, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನಿದ್ವಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದ್ವಲ್ಲ ಚೈನಾದಿತ್ತು, ಅವನು ಅಷ್ಟನ್ನೂ ಧ್ವಂಸಪಡಿಸಿ ಸುಪೀರಿಯಾರಿಟಿ, ಟೋಟಲ್ ಡಾಮಿನೆನ್ಸ್ ಮಾಡಿ ತೋರಿಸಿದ್ವಿ ಅಂದರೆ ಎಲ್ಲ ಭಾರತೀಯರು ಹೆಮ್ಮೆ ಪಡಬೇಕಾದಂಥ ವಿಷಯ ಇದು.